ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಸಂಡೇ ಇವಾಗ ಆಲ್ಮೋಸ್ಟ್ ಟೈಮ್ 7 o'clock. ನಾವಿವಾಗ ನಮ್ಮ ಮಾವ ಮನೆಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆಯಿಂದ ಅಲ್ಲಿ ಇಲ್ಲಿ ತಿರುಗಾಡೋದೇ ಆಗೋಗಿತ್ತು. ಬೆಳಗ್ಗೆನ ನಾನೇನು ಶೂಟ್ ಮಾಡಲಿಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಆ್ಯಂಡ್ ನಾನು ಒಂದು ಪ್ರಾಡಕ್ಟ್ ತಗೊಂಡಿದ್ದೀನಿ. ಪ್ರಾಡಕ್ಟ್ ಒಂದು ಹೊಸದೊಂದು ತಗೊಂಡಿದ್ದೀನಿ. ಅದನ್ನ ಏನು ಅಂತ ನಿಮಗೆ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಆ್ಯಂಡ್ ಅದು ನೆನ್ನೆ ತಗೊಂಡಿದ್ದು. ಸೊ ಅದನ್ನ ನಾನು ಕ್ಲಿಪ್ಪಿಂಗ್ಸ್ನ ನೆನ್ನೆ ಅಲ್ಲಿ ಹೋದಾಗೆಲ್ಲ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ. ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ. ನನ್ನ ಮಾವ ಮನೆಗೆ ಹೋಗೋ ಅಷ್ಟರಲ್ಲಿ ಆ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಂಬನ್ನಿ. ಆ್ಯಂಡ್ ಅದು ರಿವ್ಯೂ ಹೇಗಿದೆ, ವರ್ಕ್ ಆಗ್ತಿದೆಯಾ, ಆಮೇಲೆ ಹೇಗೆ ವರ್ಕ್ ಆಗ್ತಿದೆ, ಹೇಗೆ ಯೂಸ್ ಮಾಡ್ಬೋದು, ಯೂಸರ್ ಫ್ರೆಂಡ್ಲಿನ ಏನು ಅನ್ನೋದನ್ನೆಲ್ಲ ರಿವ್ಯೂನ ಈ ವಿಡಿಯೋ ಎಂಡಲ್ಲಿ ಕೊಡ್ತೀನಿ. ಸೊ ನೋಡ್ಕೊಂಬನ್ನಿ. ಆ್ಯಂಡ್ ನಮ್ಮ ಮಾವ ಮನೆಗೆ ಇವಾಗ ಯಾಕೆ ಹೋಗ್ತಿದ್ದೀವಿ ಅಂದರೆ ಇವತ್ತು ಮಲೆ ಅಮಾವಾಸ್ಯೆ ಇದೆ ಅಲ್ವಾ. ಸೊ ನಮ್ಮ ತಾತನಿಗೆ ಪೂಜೆ ಮಾಡ್ತಾ ಇದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಮತ್ತು ನಮ್ಮಪ್ಪ ಎಲ್ಲ ಮಧ್ಯಾಹ್ನನೇ ಹೋಗಿದ್ರು. ಅವ್ರನ್ನ ಹೋಗಿ ಬಿಟ್ಬಿಟ್ಟು ನಾವು ವಾಪಸ್ ಬಂದ್ವಿ. ನಮ್ಮ ಅಕ್ಕ ಮನೆಗೆ ಹೋಗಿದ್ವಿ, ಆಮೇಲೆ ಸ್ವಲ್ಪ ಕೆಲಸ ಇತ್ತು, ಆಚೆ ಎಲ್ಲ ಹೋಗಿದ್ವಿ. ಇವಾಗ ನಾವು ರೆಡಿಯಾಗಿ ನಾನು ಸಿಂಪಲ್ಲಾಗಿ ಒಂದು ಕುರ್ತಿ ಮತ್ತು ಟಾಪು, ಅದ್ರ ಜೊತೆಗೆ ಒಂದು ವೇಲು ಇಷ್ಟು ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಳ್ತೀನಿ ಆ್ಯಂಡ್ ನಿಮಗೂ ತೋರಿಸ್ತೀನಿ. ಆ್ಯಂಡ್ ಈ ವಿಡಿಯೋ ಎಂಡ್ ಗಂಟ ನೋಡಿ. ಎಂಡಲ್ಲಿ ನಾನು ನಮ್ಮ ಪ್ರಾಡಕ್ಟ್ದು ರಿವ್ಯೂ ಕೊಡ್ತೀನಿ. ಆ್ಯಂಡ್ ಇವಾಗ ನೆನ್ನೆ ಏನೇನು ತೊಗೊಂಡ್ವಿ, ನೆನ್ನೆ ಏನೇನು ಆಯಿತು, ಇವತ್ತು ಬೆಳಗ್ಗೆ ಎಲ್ಲೂ ಹೋಗಿದ್ವಿ, ಅದೆಲ್ಲ ಚಿಕ್ಕ ಕ್ಲಿಪ್ಪಿಂಗ್ಸ್ ಇದೆ, ಅದನ್ನೆಲ್ಲ ಆ್ಯಡ್ ಮಾಡ್ತಿರ್ತೀನಿ. ನೀವು ಅದು ನೋಡ್ಕೊಂಬರೋ ಅಷ್ಟರಲ್ಲಿ ನಾನು ಅಲ್ಲಿ ಹೋಗಿ ರೀಚ್ ಆಗಿರ್ತೀನಿ. ಓಕೆನಾ? ಲೆಟ್ಸ್ ಗೋ, ಬಾಯ್. ಸೊ ನೋಡ್ತಾ ಇರ್ಬೋದು, ಇವಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಏನು ತೊಗೊಳ್ಳೋಕೆ ಬಂದಿದ್ದೀನಿ ಅಂತ. ನಾನು ತೊಗೊಳಕ್ಕೆ ಬಂದಿದ್ದು ಟ್ಯಾಬ್ ಅಥವಾ ನನಗೆ ಲ್ಯಾಪ್ಟಾಪ್ ಇದೆ, ಎರಡರಲ್ಲಿ ಯಾವುದಾದ್ರೂ ಒಂದು ತೊಗೊಳ್ಳೋಣ ಅಂತ. ಆ್ಯಕ್ಚುಲಿ ಇದು ತೊಗೊಳ್ಳೋ ಪ್ಲ್ಯಾನ್ಸೇ ಇರಲಿಲ್ಲ. ಸುಮ್ಮನೆ ನಾವೆಲ್ಲೋ ಹೋಗ್ತಿದ್ದವರು ಇಲ್ಲ ಹೋಗಿ ನೋಡೋಣ ಅಂತಂದ್ವಿ, ಹಂಗೆ ತೊಗೊಂಡ್ವಿ. ಆ್ಯಂಡ್ ಫೈನಲಿ ನಾನು ಸುಮಾರು ಟ್ಯಾಬ್ ಎಲ್ಲ ನೋಡಿ ಫೈನಲಾಗಿ ನನಗೆ S6 ಸ್ಯಾಮ್ಸಂಗ್ದು ಲೈಟ್ ಅದು ಇಷ್ಟ ಆಯಿತು. ಸೊ ಅದು ಫೈನಲ್ ತೊಗೊಂಡೆ. ಆ್ಯಂಡ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ. ಇದು ಅವರೇನೆ ಓಪನ್ ಮಾಡಿ ತೋರಿಸ್ತಾ ಇದ್ರು ಇಷ್ಟು ಏನು ಎತ್ತ ಅಂತಲ್ಲ. ಸೊ ಅದನ್ನೇ ನೋಡ್ತಾ ಇದ್ದೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ನಾನು ಇವಾಗ 1-2 ಡೇಸಿಂದ ಯೂಸ್ ಮಾಡ್ತಾ ಇದ್ದೀನಲ್ವ, ಕ್ಯಾಮ್ರಾ ಕ್ವಾಲಿಟಿ ಆಗಲಿ ಎಲ್ಲನೂ ಪ್ರತಿಯೊಂದು ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದಕ್ಕೆ ಒಂದು ಪೆನ್ ಕೂಡ ಕೊಟ್ಟಿರ್ತಾರೆ, ಸೊ ಯೂಸರ್ ಫ್ರೆಂಡ್ಲಿ ಥರ, ಅದನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಇದು ಅವರೇ ಅನ್ಬಾಕ್ಸಿಂಗ್ ಮಾಡಿದ್ರು, ಬಿಕಾಸ್ ಅವ್ರು ಆನ್ ಮಾಡಿ ನಮಗೆ ತೋರಿಸ್ತಾರೆ ಏನಾದರೂ ಸೆಟ್ಟಿಂಗ್ಸ್ ಮಾಡಿಕೊಡ್ಬೇಕಾ ಅಂತ ಹೇಳ್ಬಿಟ್ಟು. ಇಟ್ಸ್ ಓಕೆ, ಯಾರಾದರೂ ಅನ್ಬಾಕ್ಸ್ ಮಾಡಿದ್ರೆ ಏನು, ನಮ್ಮದೇ ಅಲ್ವಾ ಫೈನಲಿ. ನಾವು ಕಷ್ಟಪಟ್ಟು ನಮ್ಮ ಡ್ರೀಮ್ಸ್ನ ನಾವು ಅಚೀವ್ ಮಾಡುವಾಗ ಆಗೋ ಖುಷಿ ಇದೆ ಗೊತ್ತಾ. ಆ್ಯಂಡ್ ಇದು ಕೂಡ ನನ್ನ ಒಂದು 6 to 8 months ಡ್ರೀಮ್ ಆಗಿತ್ತು ತೊಗೊಳ್ಬೇಕು ಅಂತ. ಬಟ್ ನೆಸೆಸರಿ ಇರಲಿಲ್ಲ. ಅಂತ ಆಲ್ರೆಡಿ ಆ್ಯಪಲ್ ಇದೆ, ಮತ್ತು ಇನ್ನೊಂದು ಓಪೋ ಫೋನ್ ಇದೆ, ರೆಡ್ಮಿ ಇದೆ. ನಮ್ಮ ಮನೇಲಿ ಆಲ್ಮೋಸ್ಟ್ ಒಂದು 4 ಫೋನ್ ಇದೆ, ಅದ್ರ ಜೊತೆಗೆ ಇದೊಂದು. ಸೊ ಬಟ್ ಸ್ಟಿಲ್ ಇಟ್ಸ್ ಅ ಟ್ಯಾಬ್ ಆ್ಯಂಡ್ ನನ್ನ ಯೂಟ್ಯೂಬ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅದು ತೊಗೊಂಡಿರೋದು. ತುಂಬ ಖುಷಿ ಆಯಿತು. ಕಷ್ಟಪಟ್ಟು ನಾವೇನು ಅಂದ್ಕೊತೀವಿ, ಒಬ್ಬರ ಹತ್ರ ನಾವು ದುಡ್ಡು ಇಸ್ಕೊಳ್ದೆ ನಮ್ಮ ದುಡ್ಡಲ್ಲಿ ನಮ್ಮ ಸೇವಿಂಗ್ಸಲ್ಲಿ ತೊಗೊಳ್ತೀವಲ್ಲ, ಅದ್ರಲ್ಲಿ ಆಗೋವಂಥ ಖುಷಿ ಬೇರೆಯೇ ಇರುತ್ತೆ. ನೀವೆಲ್ಲರೂ ಅಷ್ಟೇ ಈ ಥರ ನಿಮ್ಮ ಸೇವಿಂಗ್ಸಲ್ಲಿ ಚಿಕ್ಕದಾದರೂ ಏನಾದರೂ ತೊಗೊಳ್ಳಿ, ಅದಕ್ಕೆ ತುಂಬ ಥ್ಯಾಂಕ್ಫುಲ್ ಆಗಿರಿ. ಸೊ ದಟ್ ನಿಮ್ಗೆ ಇನ್ನೂ ಜಾಸ್ತಿ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಅವರು ಅದನ್ನು ಸ್ವಲ್ಪ ಸೆಟ್ಟಿಂಗ್ಸ್ ಮಾಡಿ ನಮಗೆ ಕೊಟ್ಟರು. ಆ್ಯಂಡ್ ಖುಷಿ ಆಯಿತು ಆ್ಯಕ್ಚುಲಿ. ಈ ಸಿಸ್ಟಮ್ ಇದೆ ಗೊತ್ತಾ, ಇದು ನೋಡ್ಬೋದಲ್ವ ನೀವು, ಮ್ಯಾಕ್ದು. ಇದಕ್ಕೆ ಎಷ್ಟು ಗೊತ್ತಾ ಪ್ರೈಸು? 5 lakh ಅಂತ ಸಿಸ್ಟಮ್ಗೆ. ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಟ್ಯಾಬ್ ಎಲ್ಲ ಇಸ್ಕೊಂಡು ನಾವು ಮನೆಗೆ ಬಂದ್ವಿ. ನಾವು ಹೋಟೆಲಲ್ಲಿ ಮಟನ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಮತ್ತು ಒಂದು ಪ್ಲೇಟ್ ಕಬಾಬ್ ತಂದಿದ್ವಿ. ಇನ್ನು ಯಾರು ಹೋಗಿ ಅಡುಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಾನು ನನ್ನ ಹಸ್ಬೆಂಡ್ ಅವತ್ತು ಆ್ಯಕ್ಚುಲಿ ಬಿಗ್ ಬಾಸ್ ಓಪನಿಂಗ್ ಬೇರೆ ಇತ್ತು, ಇಬ್ಬರು ಕೂತ್ಕೊಂಡು ನಮ್ಮ ಟ್ಯಾಬಲ್ಲಿ ನಾವು ಬಿಗ್ ಬಾಸ್ ಓಪನಿಂಗ್ನ ನೋಡಿದ್ವಿ. ಆ್ಯಂಡ್ ಇನ್ನೊಂದು ಏನು ಹೇಳ್ಬೇಕಂದ್ರೆ, ನನ್ನ ಹಸ್ಬೆಂಡ್ಗೆ ನಾನು ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಾನು ಏನೇ ಕೇಳಿದ್ರು ಏನೇ ಹೇಳಿದ್ರು ನನ್ನ ಪ್ರತಿಯೊಂದು ಸ್ಟೆಪ್ಸಲ್ಲೂ ಅವರಿದ್ದಾರೆ. ನಾನು ನಿಜವಾಗ್ಲೂ ಇಷ್ಟು ಹ್ಯಾಪಿಯಾಗಿ ಈ ಥರ ಎಲ್ಲ ಇರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಆ್ಯಂಡ್ ಅದಕ್ಕೆ ತುಂಬ ಥ್ಯಾಂಕ್ಸ್ ನನ್ನ ಹಸ್ಬೆಂಡ್ಗೆ. ಲವ್ ಯು ಬೇಬಿ.
ಆ್ಯಂಡ್ ಇದು ನೆಕ್ಸ್ಟ್ ಡೇ ಅಂದರೆ ಸಂಡೇ ಮಾರ್ನಿಂಗ್ ನಮ್ಮ ಅಪ್ಪ ನಮ್ಮಮ್ಮ ನನ್ನ ಹಸ್ಬೆಂಡ್ ಹೋಗಿದ್ದು ಬಂದರು, ನಾನು ಹೋಗಿರಲಿಲ್ಲ. ಅದಾದಮೇಲೆ ನಾವು ಹೋಟೆಲಿಗೆ ಬಂದಿದ್ವಿ. ನಮ್ಮದು ನಾಷ್ಟ ಮಾಡಿಕೊಂಡು ನಮ್ಮ ಅಪ್ಪ ಅಮ್ಮನ ಬಿಟ್ಬಿಟ್ಟು ನಮ್ಮ ಮಾವ ಮನೆಗೆ ಹೋಗ್ತಾಯಿದ್ರು. ಅವರು ಬಿಟ್ಬಿಟ್ಟು ಬರೋಣ ಅಂತ. ಸೊ ಎಲ್ಲರೂ ಲೈಟಾಗಿ ತಿನ್ನೋಣ ಅಂತ ದೋಸೆ ತಿಂದ್ಕೊಂಡು ಅವ್ರನ್ನ ಹೋಗಿ ನಾವು ಮನೇಲಿ ಬಿಟ್ಬಿಟ್ಟು ನಾನು ಮತ್ತು ನಮ್ಮ ಅಕ್ಕ ಮನೆಗೆ ಹೋಗಬೇಕಿತ್ತು. ಸ್ವಲ್ಪ ಹೊತ್ತು ನಮ್ಮ ಅಕ್ಕ ಮನೇಲಿ ಹೋಗಿತ್ತು. ಅಲ್ಲಿಂದ ಮತ್ತೆ ಈವ್ನಿಂಗ್ ನಾವು ಫಂಕ್ಷನ್ಗೆ ಹೊರಟ್ವಿ. ಸೊ ಈಗಿತ್ತು ನನ್ನ 2 days ರೂಟೀನ್. ಆ್ಯಂಡ್ ಎಲ್ಲದಕ್ಕೂ ನಾನು ಏನೇ ತೊಗೊಂಡ್ರು ಅದೆಲ್ಲದಕ್ಕೂ ದೇವ್ರಿಗೆ ಗ್ರ್ಯಾಟಿಟ್ಯೂಡ್ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಯೂನಿವರ್ಸ್. ಆ್ಯಂಡ್ ಇದು ನಮ್ಮ ಅತ್ತೆ ಮನೆಗೆ ಹೋದ್ಮೇಲೆ ಅಲ್ಲಿ ಫಸ್ಟು ಪೂಜೆ ಎಲ್ಲ ಮಾಡೋಕ್ಕೆ ಮುಂಚೆ, ನಾನ್ ವೆಜ್ ಎಲ್ಲ ತಿನ್ನೋಕ್ಕೆ ಮುಂಚೆ ನಮ್ಮ ಅತ್ತೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟರು. ಸೊ ಇದು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ವೀಡಿಯೋ ತೆಗ್ದಿರೋದು ನಮ್ಮ ಟ್ಯಾಬಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ನನಗೆ ಅವ್ರು ತೆಗ್ದಿದ್ದಾರೆ ಅಂತ ಕೂಡ ಗೊತ್ತಿರಲಿಲ್ಲ. ಆ್ಯಂಡ್ ಅದಾದಮೇಲೆ ನಾವು ಪೂಜೆಗೆ ನಮ್ಮ ತಾತನಿಗೆಲ್ಲ ಬಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮಪ್ಪ, ನಮ್ಮ ಮಾವ ಮತ್ತು ನಮ್ಮ ಚಿಕ್ಕ ಮಾವ ಇಷ್ಟು ಜನನೂ ಅದೆಲ್ಲ ಬಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಜಾಸ್ತಿ ವೀಡಿಯೋ ಮಾಡಿದೆ, ಬಟ್ ಇದರಲ್ಲೆಲ್ಲ ಅಷ್ಟೊಂದು ಹಾಕೋಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ಎಲ್ಲ ಹಾಕಿದ್ವಿ. ಪೂಜೆ ಎಲ್ಲ ಆದಮೇಲೆ ಊಟ ಎಲ್ಲ ಬಡಿಸೋದೆಲ್ಲ ಇರುತ್ತಲ್ಲ, ಅದೆಲ್ಲ ಲೈಟಾಗಿ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ನಾವು ಯಾವ ಥರ ಮಾಡ್ತೀವಿ ಅಂತ ತೊಗೊಂಡಿದ್ದೀನಿ. ಸೊ ಫಸ್ಟು ನಾವು ಗಣೇಶನಿಗೆ ಇಡ್ತೀವಿ ಇದು ಒಂದು ಎಲೆಯಲ್ಲಿ, ಆ್ಯಂಡ್ ಇನ್ನೆರಡು ಎಲೆಯಲ್ಲಿ ನಾವು ನಾನ್ ವೆಜ್ ಇಡ್ತೀವಿ. ಸೊ ನಾನ್ ವೆಜ್ ಅಂದರೆ ಅವ್ರಿಗೆ ಏನೇನು ಇಷ್ಟ ಅದನ್ನೆಲ್ಲ ಇಡ್ತೀವಿ. ಸೊ ಅವ್ರಿಗೆ ಡ್ರಿಂಕ್ಸ್ ಇಷ್ಟ ಇರುತ್ತೆ, ಆ್ಯಂಡ್ ಅವ್ರಿಗೆ ಬಟ್ಟೆ, ಪಂಚೆ, ಶರ್ಟು, ಅವರು ಏನೇನು ನಾನ್ ವೆಜ್ಜಲ್ಲಿ ಇಷ್ಟಪಡ್ತಾರೆ. ನಾವು ಬಂದ್ಬಿಟ್ಟು ಕಡುಬು, ಆಮೇಲೆ ಅಕ್ಕಿ ರೊಟ್ಟಿ, ಚಿಕನ್, ಮಟನ್, ಆಮೇಲೆ ಇನ್ನೇನು ಮೀನು, ಫಿಶ್ಶು. ಸೊ ಇಷ್ಟೆಲ್ಲ ಮಾಡಿ ಅವ್ರಿಗೆ ಬಡಿಸ್ತೀವಿ. ಇದಿಷ್ಟು ಬಡಿಸಾದ್ಮೇಲೆ ಅದು ಅಕ್ಕಿ ಕಾಳೆಲ್ಲ ಹಾಕಿ ಎಲ್ಲರೂ ಹಾಕ್ತೀವಿ. ಅಂದರೆ ದೊಡ್ಡವರಿಂದ ಹಿಡಿದು ಚಿಕ್ಕವ್ರ ಗಂಟನೂ ಎಲ್ಲರೂ ಅಕ್ಕಿ ಕಾಳೆಲ್ಲ ಹಾಕಿ ಒಂದು 5 minutes ನಾವೆಲ್ಲ ಆಚೆ ಹೋಗಿ ಬಂದಮೇಲೆ ನಾವು ಅದನ್ನ ಊಟನ ತೆಗೆದು ನಾವು ಒಂದೊಂಚೂರು ಟೇಸ್ಟ್ ಮಾಡಿ ನಾವು ನೆಕ್ಸ್ಟ್ ಎಲ್ಲರೂ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ನಾವು ಈ ಥರ ಮಾಡ್ತೀವಿ. ಒಬ್ಬೊಬ್ರ ಕಡೆ ಒಂದೊಂದು ಥರ ಮಾಡ್ತಾರೆ. ಸೊ ನಮ್ಮ ಮನೆ ಸೈಡ್ ನಾವು ಈ ಥರ ಮಾಡ್ತೀವಿ. ಆ್ಯಂಡ್ ಇಲ್ಲಿಂದ ಎಷ್ಟು ವೀಡಿಯೋಸು ಕೂಡ ನನ್ನ ಟ್ಯಾಬಲ್ಲೇ ಶೂಟ್ ಮಾಡಿರೋದು. ಕ್ಲಾರಿಟಿ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಇವಾಗ ವೀಡಿಯೋ ಎಡಿಟಿಂಗ್ ಮಾಡುವಾಗಲೂ ಕೂಡ ತುಂಬ ಖುಷಿಯಾಗುತ್ತೆ. ಅಷ್ಟು ಚೆನ್ನಾಗಾಯಿತು. ಸೊ ನೋಡ್ತಾ ಇರ್ಬೋದು, ಈಗ ನಮ್ಮ ಮಾವ ಎಲ್ಲ ಬಡಿಸ್ತಾ ಇದ್ದಾರೆ. ಎಲ್ಲ ಬಡಿಸೆಲ್ಲ ಆದಮೇಲೆ ನಾವು ಪೂಜೆ ಎಲ್ಲ ಅಂದರೆ ಅಕ್ಕಿ ಕಾಳೆಲ್ಲ ಹಾಕಿ ಹೋಮ ಎಲ್ಲ ಇದು ಸಾಂಬ್ರಾಣಿ ಹೊಗೆ ಎಲ್ಲ ಹಾಕ್ತೀವಿ. ಅದೆಲ್ಲ ಆದಮೇಲೆ ಒಂದು 5 ನಿಮಿಷ ಆಚೆ ಹೋಗಿ ಬಂದಮೇಲೆ ನಾವು ಇದು ಊಟ ಎಲ್ಲ ಮುಗಿಸ್ಕೊಳ್ಳೋದು. ಆ್ಯಂಡ್ ಇದು ನಮ್ಮ ಚಿಕ್ಕ ಮಾವ. ಸೊ ಅವರು ನೆಕ್ಸ್ಟ್ ಪೂಜೆ, ನಮ್ಮ ದೊಡ್ಡ ಮಾವ ಆದಮೇಲೆ ಚಿಕ್ಕ ಮಾವ ಪೂಜೆ ಮಾಡ್ತಾರೆ. ಅದಾದಮೇಲೆ ನಾವು ಮತ್ತೆ ನಮ್ಮಮ್ಮ, ನಮ್ಮ ಅಪ್ಪ, ಆಮೇಲೆ ನಮ್ಮ ಚಿಕ್ಕಮ್ಮಂದಿರು ಎಲ್ಲರೂ ಮಾಡ್ತಾಯಿದ್ರು. ಸೊ ಎಲ್ಲರೂ ಒಬ್ಬೊಬ್ಬರೇ ಪೂಜೆ ಮಾಡಿ ಎಲ್ಲ ಆದಮೇಲೆ ನಾವೆಲ್ಲರೂ ಊಟ, ಅಂದರೆ ನಾನು, ನನ್ನ ಹಸ್ಬೆಂಡು ಎಲ್ಲರೂ, ನಾವು ಫಸ್ಟ್ ಆ್ಯಕ್ಚುಲಿ ಊಟ ಮಾಡಿದ್ವಿ. ಬೇಗ ಊಟ ಮಾಡಿ ಬೇಗ ಹೊರಡಬೇಕು ಅಂತ ನಾವು ಊಟ ಮಾಡಿ ನಮ್ಮ ಪಾಡಿಗೆ ಹೊರಟ್ವಿ. ನಾವು ಅಪ್ಪ ಅಮ್ಮ ಎಲ್ಲ ಆಮೇಲೆ ಲೇಟಾಗಿ ಹಲೋ ಹಾಯ್. ಸೊ ನೋಡಿದ್ರಲ್ಲ ನಮ್ಮ ಮನೇಲಿ ಹೇಗೆ ನಾವು ಮಲೆ ಅಮಾಸೆ ಪೂಜೆನ ಮಾಡಿದ್ವಿ, ಅಂದರೆ ನಮ್ಮ ತಾತಾಗೆ ಹೇಗೆ ಪೂಜೆ ಮಾಡಿದ್ವಿ ಅಂತ. ಸೊ ಚೆನ್ನಾಗಿತ್ತು. ಇಡೀ ನಮ್ಮ ಫ್ಯಾಮಿಲಿ ಇತ್ತು, ಅಮ್ಮ ಕಡೆ ಸೈಡ್ ಎಲ್ಲರೂ ಇದ್ದರು. ನೈಸ್, ಅಂದರೆ ಏನೂ ಪ್ರಾಬ್ಲಮ್ಸ್ ಇಲ್ಲದೆ ಆರಾಮಾಗಾಯಿತು, ಖುಷಿ ಆಯಿತು. ನಾವು ಊಟ ಮಾಡಿಕೊಂಡು ಒಂದು ಅರೌಂಡ್ 10 o'clockಗೆ ನಾನು ನನ್ನ ಹಸ್ಬೆಂಡ್ ಹೊರಟ್ವಿ. ನಮ್ಮ ಅಪ್ಪ ಅಮ್ಮ ಎಲ್ಲ 12 o'clockಗೆ ಬಂದರು. ನಾನು ಊಟ ಮಾಡೋದು ಅದೆಲ್ಲ ಅಷ್ಟು ವೀಡಿಯೋ ಮಾಡಲಿಲ್ಲ, ಜಸ್ಟ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ಸೊ ಚೆನ್ನಾಗಿತ್ತು, ಖುಷಿಯಾಯಿತು. ಸೊ ನಿಮಗೂ ಖುಷಿಯಾಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ನಾನು ನಿಮಗೆ ಹೇಳಿದ್ದೆ ಎಲ್ಲರಿಗೂ ನಾನು ಹೊಸ ಒಂದು ಪ್ರಾಡಕ್ಟ್ ತೊಗೊಂಡಿದ್ದೀನಿ. ಸೊ ಅದನ್ನು ನಿಮಗೆ ತೋರಿಸ್ತೀನಿ ಅಂತ. ಆ್ಯಂಡ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನದು ಅಂತ. ನಾನು ಟ್ಯಾಪ್ ತೊಗೊಂಡಿದ್ದೆ. ಆ್ಯಕ್ಚುಲಿ ನಾವು ಸುಮ್ಮನೆ ವಿ ಪುರಂಗೆ ಫುಡ್ ಸ್ಟ್ರೀಟ್ಗೆ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡ್ ಸ್ಯಾಟರ್ಡೆ ಹೋಗ್ತಾ ಇದ್ವಿ. ಸೊ ಸಡನ್ನಾಗಿ ಸರಿ ಹೋಗೋಣ, ನನಗೆ ಟ್ಯಾಬ್ ನೋಡಬೇಕು, ಯಾಕಂದರೆ ಈಗ ಆಫರ್ಸ್ ಎಲ್ಲ ನಡೀತಾ ಇತ್ತಲ್ವ ಅಮೆಝಾನಲ್ಲಿ,
ಎಲ್ಲ ಕಡೆ ಆಫರ್ಸ್ ಇತ್ತು. ಆ್ಯಂಡ್ ಪ್ಲಸ್ 14 Pro ಐಫೋನ್ ಬೇರೆ ಬಂದಿತ್ತು. ಸೊ ಸರಿ ನೋಡೋಣ, ಐಫೋನು ನೋಡಿಕೊಂಡು ಹಂಗೆ ಇದು ಟ್ಯಾಬ್ ನೋಡೋಣ ಅಥವಾ ಲ್ಯಾಪ್ಟಾಪ್ ನೋಡೋಣ ಅಂತ ಹೇಳಿಬಿಟ್ಟು ನಾವು ರಿಲಯನ್ಸ್ಗೆ ಹೋದ್ವಿ. ವಿ ವಿ ಪುರಮ್ಗೆ ಯಾಕೆ ಕ್ಯಾನ್ಸಲ್ ಆಯಿತು ಅಂದರೆ ಕತ್ಲಾಗೋಗಿತ್ತು. ನಾನು ಆ್ಯಕ್ಚುಲಿ ವೀಡಿಯೋ ಮಾಡಬೇಕು ವಿ ವಿ ಪುರಮ್ ಸ್ಟ್ರೀಟ್ ಶಾಪಿಂಗ್ದು, ಫುಡ್ ಸ್ಟ್ರೀಟ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಕತ್ಲಾಗಿರೋದ್ರಿಂದ ಸರಿಯಾಗಲ್ಲ ವೀಡಿಯೋ ಎಲ್ಲ ಮಾಡೋದಕ್ಕೆ. ಸೊ ಏನು ಮಾಡೋದು ಅಂತ ಅಂದ್ಕೊಂಡಾಗ ಸರಿ ರಿಲಯನ್ಸ್ಗೆ ಹೋಗೋಣ, ರಿಲಯನ್ಸ್ ಮಾಡ್ಗೆ ಅಂತ ಹೇಳಿಬಿಟ್ಟು ನಾನು ನನ್ನ ಹಸ್ಬೆಂಡ್ ಹೊರಟ್ವಿ. ರಿಲಯನ್ಸಲ್ಲಿ ಇದು ಬಂದುಬಿಟ್ಟು ನಾವು ಹೋಗಿದ್ದು ಜಯನಗರ್ ಹತ್ರ ಇರೋದು, ಲಾಲ್ಬಾಗ್ ಹತ್ರ ನಿಯರ್ ಬೈ ಇರೋದು, ಸೌತ್ ಎಂಡ್ ಸರ್ಕಲ್ ಹತ್ರ. ಸೊ ಅಲ್ಲಿ ಹೋದಾಗ ಸರಿ ಫಸ್ಟ್ ಹೋಗಿ ನೋಡಿದ್ದು ನಾವು ಟ್ಯಾಬ್ ಬಂದುಬಿಟ್ಟು ನಾನು ಲಿನೋವಾದ್ ನೋಡಿದೆ. ಆಮೇಲೆ ಮೋಟೋ ಸಮಥಿಂಗ್ ಯಾವುದೋ ಇತ್ತು, ಮೋಟ್ರೋಲೋನೋ ಯಾವುದೋ ಇತ್ತು, ಅದೊಂದು ನೋಡಿದೆ. ಅದೆಲ್ಲ ಅರೌಂಡು 10-12 ರೇಂಜಲ್ಲಿತ್ತು. ಸರಿ ಆಮೇಲೆ ಲ್ಯಾಪ್ಟಾಪ್ ನೋಡಿದೆ. ಲ್ಯಾಪ್ಟಾಪ್ ಬಂದುಬಿಟ್ಟು ಡೆಲ್ದು ಬಂದುಬಿಟ್ಟು ಹೈಯರ್ ವರ್ಷನ್ ಚೆನ್ನಾಗಿರೋದು ಅಂದರೆ 47,000 ಇತ್ತು. ಸೊ ಮತ್ತು ಇನ್ನೊಂದು ಏನಂದರೆ ಲ್ಯಾಪ್ಟಾಪಿಗೆ ನನಗೆ ಇವಾಗ ಯೂಸ್ ಇಲ್ಲ, ಯಾಕಂದರೆ ನನಗೆ ಎಡಿಟಿಂಗ್ಗೆ ಪ್ಲಸ್ ಪರ್ಸ್ನಲ್ ಯೂಸ್ಗೆ ಅಂತ ಅಂದರೆ ನನಗೆ ಇದು ವೀಡಿಯೋಗೋಸ್ಕರ ಎಲ್ಲ ಅಂದರೂ ಟ್ಯಾಬ್ ಬೇಕಿತ್ತು. ಲ್ಯಾಪ್ಟಾಪಲ್ಲಾದರೆ ನನಗೆ ಆಫೀಸ್ಗೆ ಕ್ಯಾರಿ ಮಾಡೋಕ್ಕಲ್ಲ ಆಗಲ್ಲ, ಯಾಕಂದರೆ ನಂಗೆ ಆಲ್ರೆಡಿ ಆಫೀಸಲ್ಲಿ ಲ್ಯಾಪ್ಟಾಪ್ ಇದೆ. ಸೊ ಏನಕ್ಕೆ 2 ಲ್ಯಾಪ್ಟಾಪು ಆಫೀಸಿಂದನೇ ಕೊಟ್ಟಿದ್ದಾರೆ, ಲ್ಯಾಪ್ಟಾಪ್ ಬೇಡ ಅಂತ ಅನ್ನಿಸ್ತು. ಸರಿ ಅದು ಅದೇ ಅಲ್ಲದೆ 47,000 ಹೈಯರ್ ವರ್ಷನ್, ಇವಾಗ ಏನು ನೆಸೆಸಿಟಿ ಇಲ್ಲ ನಮಗೆ ಅಂತ ಹೇಳ್ಬಿಟ್ಟು ಟ್ಯಾಬ್ ನೋಡಿದ್ವಿ. ಟ್ಯಾಬಲ್ಲಿ ನಾನು ಫಸ್ಟ್ ಬಂದುಬಿಟ್ಟು ಸ್ಯಾಮ್ಸಂಗ್ದು ಅರೌಂಡ್ 18,000 ಇತ್ತು. ಬಟ್ ಅದು ನನಗೆ ಯಾಕೋ ಅವರೇ ಹೇಳಿದ್ರು ಇದು ಓಲ್ಡ್ ವರ್ಷನ್, ಇವಾಗ ಹೊಸ ವರ್ಷನ್ ಬಂದಿದೆ, ಸ್ಯಾಮ್ಸಂಗ್ S6 ಲೈಟ್ ಅಂತ, ತುಂಬ ಚೆನ್ನಾಗಿದೆ ಅಂತ. ಟು ಬಿ ಫ್ರ್ಯಾಂಕ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ಕ್ವಾಲಿಟಿ ಅಂತೂ ಸಕ್ಕದಾಗಿದೆ, ತುಂಬ ಚೆನ್ನಾಗಿ ವೀಡಿಯೋ ಮಾಡೋದಾಗಲಿ ಅಥವಾ ಕ್ಯಾಮ್ರಾಗಾಗಲಿ ತುಂಬ ಚೆನ್ನಾಗಿದೆ. ಅದರಲ್ಲಿ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ತುಂಬ ಚೆನ್ನಾಗಿದೆ. ಆದರೆ ಸೊ ಅದನ್ನು ಓಕೆ ತಗೊಳ್ತೀವಿ ಅಂತ ಇದನ್ನೇ ಫೈನಲೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನೇ ಫೈನಲೈಸ್ ಮಾಡಿಕೊಂಡು ಅದನ್ನು ತಗೊಂಡು ನಾವು 8 o'clock ಅರೌಂಡ್ ಮನೆಗೆ ಬಂದು ಆಮೇಲೆ ಊಟ ತಿಂಡಿ ನಾವು ಆಚೆಯಿಂದ ಊಟ ತಂದಿದ್ವಿ. ಬಿರಿಯಾನಿ ಮತ್ತು ಕುಷ್ಕ ಮತ್ತು ಕಬಾಬ್ ಏನೋ ತಂದಿದ್ವಿ. ಸೊ ಅದನ್ನ ತಿಂದು ಮನ್ಕೊಂಡಿದ್ದು. ಆ್ಯಂಡ್ ನೆಕ್ಸ್ಟ್ ಡೇ ಮತ್ತೆ ಮಾರ್ನಿಂಗ್ ಬೆಳಗ್ಗೆ ರೂಟೀನ್ ಸಂಡೇ ಆ್ಯಸ್ ಯೂಶಲ್ ಬ್ಯುಸಿಯಾಗಿ ಹೋಗಿತ್ತು. ಸೊ ಹಾಗೆ ಟ್ಯಾಬ್ ತೊಗೊಂಡು ಖುಷಿಯಾಗಿ ಆರಾಮಾಗಿ ಮನೇಲಿ ಬಂದು ಯೂಸ್ ಮಾಡ್ಕೊಂಡಿದ್ದೆ. ಆ್ಯಂಡ್ 1.5 ಡೇ ಆಲ್ಮೋಸ್ಟ್ ಯೂಸ್ ಮಾಡಿದ್ಮೇಲೆ ಇವತ್ತು ಆಫೀಸ್ಗೆ ಹೋಗಿದ್ದೆ. ಇವತ್ತು ಮಂಡೇ ಆಫೀಸ್ಗೆ ಹೋಗಿದ್ದೆ, ಬಟ್ ನಾನು ಆಫೀಸಲ್ಲೆಲ್ಲ ಏನು ಯೂಸ್ ಮಾಡಲ್ಲ, ಯಾಕಂದ್ರೆ ನಮ್ಮದೇ ಕೆಲಸಗಳಿರುತ್ತೆ. ನಾನು ಮೇಯ್ನ್ಲಿ ತೊಗೊಂಡಿದ್ದೆ ಅಂದರೆ ಎಡಿಟಿಂಗ್ಗೆ ಆ್ಯಂಡ್ ಪ್ಲಸ್ ಯೂಸಿಗೆ ಬೇಕು ಅಂತ ತುಂಬ ಆಸೆ ಇತ್ತು, ಟ್ಯಾಬ್ ತೊಗೊಳ್ಬೇಕು ಅಂತ. ಸೊ ಚೆನ್ನಾಗಿದೆ. ಇವಾಗ ನಾನು ಅದು ಹೇಗಿದೆ ಏನು ಅಂತ ತೋರಿಸ್ತೀನಿ ನಿಮಗೆ, ಬನ್ನಿ. ಸೊ ನಾನು ಓಪನ್ ಮಾಡಿದ್ದೀನಿ. ಈ ಥರ ಒಂದು ಪೌಚ್ ಕೊಟ್ಟಿರ್ತಾರೆ, ಅದರೊಳಗಡೆ ಸದ್ಯಕ್ಕೆ ಇದರಲ್ಲೇ ಇಟ್ಟಿದ್ದೀನಿ. ನಾನು ಇದಕ್ಕೆ ಇನ್ನೂ ಕವರು ಮತ್ತು ಸ್ಕ್ರೀನ್ ಗಾರ್ಡೆಲ್ಲ ಹಾಕ್ಸಿಲ್ಲ. ನಾಳೆ ಇಲ್ಲಾಂದರೆ ಈ ವೀಕಲ್ಲಿ, ಯಾಕಂದರೆ ಟೈಮ್ ಇಲ್ಲ ಈಗ, ಹಸ್ಬೆಂಡು ಅವ್ರಿಗೂ ಬಿಸಿ ಇರೋದ್ರಿಂದ ಎಲ್ಲೂ ಹೋಗೋದಕ್ಕಾಗಲಿಲ್ಲ, ಅದಕ್ಕೆ. ಬಟ್ ಹಾಕಿಸ್ತೀನಿ. ಹಂಗೆ ಹಿಯರ್ ಇಸ್ ಮೈ ಟ್ಯಾಬ್. ಇದು ಬಂದುಬಿಟ್ಟು S6 ಲೈಟ್ ಸ್ಯಾಮ್ಸಂಗ್ದು, ತುಂಬ ಚೆನ್ನಾಗಿದೆ. ಕ್ಯಾಮ್ರಾ ಕೂಡ ತುಂಬ ಚೆನ್ನಾಗಿದೆ. ಇದು ನಮ್ಮ ಫ್ಯಾಮಿಲಿ ಫೋಟೋ, ನಾನು, ಬ್ರೂನು ಮತ್ತು ನನ್ನ ಹಸ್ಬೆಂಡ್. ಇದನ್ನ ನಾನು ಬಂದುಬಿಟ್ಟು ಲೈಟಿಂಗ್ ಸ್ಕ್ರೀನ್ ಲಾಕ್ಗೆ ಹಾಕಿದ್ದೀನಿ ಈ ಫೋಟೋನ. ಆ್ಯಂಡ್ ನಮ್ಮ ವಾಲ್ಪೇಪರ್ ಬಂದುಬಿಟ್ಟು ಎಸ್ ದಿಸ್ ಇಸ್ ಅವರ್ ವಾಲ್ಪೇಪರ್. ಇದು ನಮ್ಮ ವಾಲ್ಪೇಪರ್. ಇದು ನಮ್ಮ ಇದು ನಮ್ಮ ಸ್ಕ್ರೀನ್ ಲಾಕ್. ಸೊ ನನ್ನ ಬ್ರೂನೋನು ಇದ್ದಾನೆ, ನಾವು 3 ಜನನೂ ಇದ್ದೀವಿ ಅಂತ ಇದನ್ನು ತೊಗೊಂಡೆ. ಸೊ ತುಂಬ ಚೆನ್ನಾಗಿದೆ ಯೂಸ್ ಮಾಡೋಕ್ಕೂ ಕೂಡ. ಸ್ವಲ್ಪ ಹುಷಾರಾಗಿ ಯೂಸ್ ಮಾಡಬೇಕು, ಬಿದ್ದರೆ ಹೋಯ್ತು. ಆ್ಯಂಡ್ ಇದಕ್ಕೆ ನಾವು ವಾರಂಟಿ ಏನೋ ಇತ್ತು, ಸಮಥಿಂಗ್ 2,000 ಅಂಡರಲ್ಲಿ ಏನೋ ವಾರಂಟಿ ಇತ್ತು, ಎಷ್ಟು ಅಂತ ಗೊತ್ತಿಲ್ಲ. ಅದನ್ನು ಕೂಡ ನಾವು ಕ್ಲೈಮ್ ಮಾಡ್ಕೊಂಡಿದ್ದೀವಿ. ಸೊ 1 ಇಯರ್ಗೆ ಏನೋ ವಾರಂಟಿ ಬಂದಿದೆ. ಚೆನ್ನಾಗಿದೆ, ಯೂಸ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಸದ್ಯಕ್ಕೆ ಏನಂದರೆ ಊಟ ಯೂಸ್ ಮಾಡ್ತಾಯಿದ್ದೀನಿ ಬಿಗ್ ಬಾಸ್ ನೋಡೋದಕ್ಕೆ. ಆ್ಯಂಡ್ ನೀವೆಲ್ಲ ಯಾರು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ತುಂಬ ಇಷ್ಟ ಅದು ನೋಡೋದು ಅಂದರೆ. ಆ್ಯಂಡ್ ಈ ಸಲ ತುಂಬ ಹಳೆ ಕಂಟೆಸ್ಟೆಂಟ್ ಹೊಸಬ್ರು ಎಲ್ಲರೂ ಬಂದಿದ್ದಾರೆ. ಆ್ಯಂಡ್ ನನ್ನ ಫೇವ್ರೇಟ್ ಸದ್ಯಕ್ಕೆ ಬಂದುಬಿಟ್ಟು ಗೊಂಬೆ, ಬಿಕಾಸ್ ನನ್ನ ಬರ್ಡೇ ಅವ್ರ ಬರ್ಡೇನೂ ಒಂದೇ ಡೇಟ್ 18th ಇರೋದು. ಸೊ ಅವರು ಒಂದು ಫೇವ್ರೇಟು. ಮತ್ತು ಇನ್ಯಾರು ರಾಖಿ ಇಷ್ಟ. ಬಟ್ ಯಾಕೋ ಈಗೀಗ ರಾಖಿ ತುಂಬ ಚೇಂಜ್ ಆಗ್ತಿದ್ದಾರೆ ಅಂತ ಅನಿಸ್ತಿದೆ. ಸೊ ಲೆಟ್ಸಿ, ಇನ್ನೂ ಇವಾಗಲೇ ಡಿಸೈಡ್ ಮಾಡೋಕ್ಕಾಗಲ್ಲ ಫೇವ್ರೇಟ್, ಯಾಕಂದರೆ ಹೋಗ್ತಾ ಅವ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಅದು ಬಿಗ್ ಬಾಸ್ ಸದ್ಯಕ್ಕೆ ಇವಾಗ ಇದರಲ್ಲಿ ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ಆಮೇಲೆ ಇನ್ಸ್ಟಾಗ್ರಾಮ್ ಇದೆ ಅಷ್ಟೇ. ಆ್ಯಂಡ್ ಎಡಿಟಿಂಗಿಗೆ ಇವಾಗ ಇನ್ನೂ ಎಡಿಟ್ ಮಾಡಿಲ್ಲ, ಇವತ್ತಾದರೆ ಎಡಿಟ್ ಮಾಡಿ ನಿಮಗೆ ಈ ವಿಡಿಯೋ ಜೊತೆಗೆ ಅಪ್ಲೋಡ್ ಮಾಡಾಗ ಹೇಗೆ ಎಡಿಟಿಂಗ್ ಬರುತ್ತೆ ಅಂತ ತೋರಿಸ್ತೀನಿ. ಸೊ ಇದು ನನ್ನ ಫೇವ್ರೇಟ್ ಆಯಿತು. ಇವಾಗ ನಾನು ತುಂಬ ದಿವಸದಿಂದ ಆಸೆ ಇಟ್ಕೊಂಡು ಆಲ್ಮೋಸ್ಟ್ ಒಂದು 8 months ಇತ್ತು. ಆ್ಯಂಡ್ 14 Pro ಕೂಡ ನೋಡಿದ್ವಿ, ಬಟ್
ಇವಾಗಲೇ ಬೇಡ, ಇನ್ನೊಂದು 1 ಮಂತ್ ಆದರೆ ಅದು ಡಿಕ್ರೀಸ್ ಆಗುತ್ತೆ ಪ್ರೈಸ್ ಎಲ್ಲ, ಆವಾಗ ತೊಗೊಳ್ಳೋಣ. ಆ್ಯಂಡ್ ಆಲ್ರೆಡಿ ನನ್ನ ಹತ್ರ ಆ್ಯಪಲ್ 11 ಇದೆ. ಸೊ 14 ನೋಡೋಣ, ಎಕ್ಸ್ಚೇಂಜ್ ಇಲ್ಲ ಅಂದರೆ ಇದನ್ನು ನನ್ನ ಹಸ್ಬೆಂಡ್ ಕೊಟ್ಬಿಟ್ಟು ನಾನು ಹೊಸದು ತೊಗೊಳ್ಳೋಣ ಅಂತ ಪ್ಲ್ಯಾನಲ್ಲಿ ಇದ್ದೀನಿ. ಸೊ ಲೆಟ್ಸ್ ಸಿ, ನಿಮ್ಮ ಬ್ಲೆಸ್ಸಿಂಗ್ಸ್ ಇದ್ದರೆ 14 Pro ಕೂಡ ತೊಗೊಳ್ತೀನಿ. ಅದು ನನಗೆ 256 GB ಬೇಕು ಅಥವಾ 1 TB ಬೇಕು ಅಂತ ಹೇಳಿದ್ದೀನಿ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ, ಅಷ್ಟು ಅಮೌಂಟ್ ಸ್ವಲ್ಪ ಸೇರಿಸ್ಬಿಟ್ಟು ತೊಗೊಳ್ಳೋಣ ಅಂತ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮತ್ತೆ ಸಿಗ್ತೀನಿ ನಾಳೆ ಹೊಸ ವಿಡಿಯೋ ಜೊತೆಗೆ. ಲೆಟ್ಸಿ, ನಾಳೆ ಏನಾದರೂ ಡಿಫ್ರೆಂಟಾಗಿ ಡೈಲಿ ರೂಟೀನ್ ಅಥವಾ ಏನಾದ್ರು ರೆಸಿಪಿನ ನಿಮ್ಗೆ ತೋರಿಸ್ತೀನಿ. ಓಕೆನಾ? ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್ ಬಾಯ್.